ನಮ್ಮ ಊರಿನಲ್ಲಿ ಇಂಪಾರ್ಟೆಂಟ್ ಕೆಲಸವಿತ್ತು ಅಂತ ನನ್ನ ಹೆಂಡತಿ ಮತ್ತು ಮಗುವನ್ನು ನನ್ನ ಗೆಳತಿಯ ಮನೆಯಲ್ಲಿ ಬಿಟ್ಟು ಹೋಗಿದ್ದೆ. ನಾನು ಊರಿನಿಂದ ಎಲ್ಲ ಕೆಲಸ ಮುಗಿಸಿ ಬರೋದರೊಳಗೆ ನನ್ನ ಗೆಳತಿಯ ಗಂಡನ ಜೊತೆ ಒಂದೇ ರೂಮಿನಲ್ಲಿ ಮಲಗಿದ್ದಾಳೆ. ನನ್ನ ಗೆಳತಿ ಡಾಕ್ಟರ್ ಆಗಿದ್ದರಿಂದ ನೈಟ್ ಡ್ಯೂಟಿಗೆ ಹೋಗಿದ್ದಳು. ಆಗ ನನ್ನ ಹೆಂಡತಿ ಅವಳ ಗಂಡನ ಜೊತೆ ಚಕ್ಕಂದ ಆಡುತ್ತಿದ್ದಳು. ನನ್ನ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಳು. ಗಂಡ ಅನ್ನುವುದನ್ನು ನೋಡದೆ ಅವಳು ಆಡಬಾರದ ಮಾತನ್ನು ಆಡಿದಳು. ನನ್ನ ಕಂದಮ್ಮ ಹೊರಗೆ ಕುಳಿತುಕೊಂಡು ಅಳುತ್ತಿದ್ದೆ. ಮುಂದೆ ನನ್ನ ಹೆಸರು ಶ್ರೀಧರ್, ಅಪ್ಪ ಅಮ್ಮನ ಮುದ್ದಿನ ಮಗ. ನಾನು ಚಿಕ್ಕವನಾಗಿದ್ದಾಗ ಅಪ್ಪ ಅಮ್ಮನ ಆರ್ಥಿಕ ಪರಿಸ್ಥಿತಿ ಸ್ವಲ್ಪವೂ ಚೆನ್ನಾಗಿರಲಿಲ್ಲ. ಇನ್ನೊಂದು ಮಗುವಾದರೆ ಕಷ್ಟವಾಗುತ್ತದೆ ಅಂತ ಅವರು ನನಗಾಗಿ ಇನ್ನೊಂದು ಮಗುವನ್ನು ಮಾಡಿಕೊಂಡಿಲ್ಲ. ಸಾಕಲು ಕಷ್ಟವಾಗುತ್ತದೆ. ಮೊದಲ ಮಗುವನ್ನು ಚೆನ್ನಾಗಿ ಸಾಕೋಣ, ಅವನೇ ನಮ್ಮನ್ನು ಮುಂದೆ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ. ಅವರು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಅವರ ಪ್ರೀತಿಯಲ್ಲಿ ಯಾವುದೇ ಮೋಸವಿಲ್ಲ. ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಅಪ್ಪ ಅಮ್ಮ ನನ್ನನ್ನು ಸಾಕುತ್ತಿದ್ದಾರೆ. ನಮಗೆ ಇರುವುದು ಒಬ್ಬನೇ ಮಗ. ಅವನು ಆರೋಗ್ಯವಾಗಿರಬೇಕು, ಅವನ ಆಯುಷ್ಯು ಚೆನ್ನಾಗಿರಬೇಕು ಅನ್ನುವುದು ಅಪ್ಪ ಅಮ್ಮನ ಆರೈಕೆ. ಪ್ರತಿ ಉಸಿರಿನಲ್ಲೂ ಪ್ರತಿ ಕ್ಷಣದಲ್ಲೂ ಅವರು ನನ್ನನ್ನು ನೆನೆಸಿಕೊಳ್ಳುತ್ತಾರೆ. ನನಗಾಗಿ ಪ್ರಾಣ ಬಿಡುತ್ತಾರೆ. ಅಷ್ಟು ಪ್ರೀತಿ ಅವರಿಗೆ. ನಾನೆಂದರೆ ತುಂಬ ಮುಗ್ಧರು ಅವರು. ಅಪ್ಪ ಅಮ್ಮ ತುಂಬ ಒಳ್ಳೆಯವರು. ಊರಿನ ಜನರೆಲ್ಲ ನಾವು ಮುಂದು ಅಂತ ಹೆಣ್ಣನ್ನು ಕೊಡಲು ಬಂದಿದ್ದಾರೆ. ನಾನು ವಯಸ್ಸಿಗೆ ಬಂದ ತಕ್ಷಣ. ಆದರೆ ಅಪ್ಪ ಅವನಿಗೆ ಇನ್ನೂ ಸ್ವಲ್ಪ ವರ್ಷ ಮದುವೆ ಮಾಡುವುದಿಲ್ಲ. ಅವನಿಗೆ ಹೆಂಡತಿ, ಸಂಸಾರ ಇದರ ಬಗ್ಗೆ ಅರಿವು ಬೇಕು. ಅದಕ್ಕಾಗಿ ಪೇಟೆಗೆ ಓದಲು ಕಳಿಸುತ್ತೇವೆ. ಅವನು ಇನ್ನೂ ಚೆನ್ನಾಗಿ ಓದಬೇಕು. ಓದಿ ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿಕೊಳ್ಳಬೇಕು. ಅವನ ಹೆಂಡತಿಯನ್ನು ಅವರ ದುಡ್ಡಿನಲ್ಲಿ ಸಾಕುವ ಸಾಮರ್ಥ್ಯ ಅವನಿಗೆ ಬರುವವರೆಗೂ ನಾವು ಅವನಿಗೆ ಮದುವೆ ಮಾಡುವುದಿಲ್ಲ. ಈ ರೀತಿ ಅಪ್ಪ ಅಮ್ಮ ಹೇಳಿ 5-6 ವರ್ಷಗಳು ಆಯಿತು. ನಾನು ಪೇಟೆಯಲ್ಲಿ ಓದುತ್ತಿದ್ದೇನೆ. ಒಳ್ಳೆಯ ಕೆಲಸ ಸಿಗುತ್ತಿದೆ. ಆದರೆ ಇನ್ನೂ ಜಾಸ್ತಿ ಸಂಬಳ ಸಿಗುವ ಕೆಲಸ ಬೇಕು ಅಂದಾಗ ಕೆಲಸಕ್ಕೆ ಹೋಗುತ್ತಿಲ್ಲ. ಅವರ ಪ್ರಕಾರ ನಾನು ಕೆಲಸಕ್ಕೆ ಹೋಗಲೇಬೇಕು. ಹೋಗಿ ತಿಂಗಳ ಸಂಬಳ ತರುವವರೆಗೂ ನನಗೆ ಮದುವೆ ಮಾಡುವುದಿಲ್ಲವಂತೆ. ನಾನು ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಕೇವಲ 20,000 ಸಂಬಳ. ನನ್ನ ಖರ್ಚಿಗೆ ಸಂಬಳ ಸರಿ ಹೋಗುತ್ತದೆ. ಹೆಂಡತಿಯನ್ನು ಹೇಗೆ ಸಾಕಲಿ ಅಂದರೆ, ಅಮ್ಮ ಪಾರ್ಟ್ ಟೈಮ್ ಕೆಲಸ ಮಾಡು, ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಹೇಳುತ್ತಾಳೆ. ನನಗೆ ತುಂಬ ದುಃಖವಾಗುತ್ತಿತ್ತು. ಅದಕ್ಕೆ ನಾನು ಒಂದು ಕೆಲಸ ಮಾಡಿದೆ. ಈ ರೀತಿ ಕಷ್ಟಪಡುವ ಬದಲು ಯಾರಾದರೂ ಶ್ರೀಮಂತರ ಮನೆಯ ಹುಡುಗಿಯನ್ನು ಮದುವೆಯಾಗಿ ಬಿಡುತ್ತೇನೆ. ಆಗ ಅಪ್ಪ ಅಮ್ಮ ಕೂಡ ಒಪ್ಪಿಕೊಳ್ಳುತ್ತಾರೆ. ಶ್ರೀಮಂತರ ಮನೆಯ ಹುಡುಗಿಯಾದರೆ ಅವರ ಮನೆಯಲ್ಲಿ ನಾನು ಇರಬಹುದು. ಒಬ್ಬಳೆ ಹೆಣ್ಣು ಮಗಳು ಇದ್ದರೆ ಎಲ್ಲ ಆಸ್ತಿಯನ್ನು ಮಗಳಿಗೆ ಕೊಡುತ್ತಾರೆ. ಮಗಳಿಗೆ ಕೊಟ್ಟರೇನೋ ಅಳಿಯನಿಗೆ ಕೊಟ್ಟರೇನೋ ಒಂದೇ. ನಾನು ಆ ರೀತಿಯ ಹುಡುಗಿಯನ್ನೇ ಹುಡುಕಬೇಕು ಅಂತ ತುಂಬ ಪ್ರಯತ್ನ ಮಾಡಿದೆ. ಏಕೆಂದರೆ ನಾನು ಸುಂದರಾಂಗ. ನನ್ನಷ್ಟು ಸುಂದರವಾಗಿ ಯಾರೂ ಇಲ್ಲ ಪ್ರಪಂಚದಲ್ಲಿ. ಅಷ್ಟೊಂದು ಸುಂದರವಾಗಿದ್ದೇನೆ. ಇತ್ತೀಚೆಗೆ ಖುಷಿಯಾಗಿರುತ್ತಿದ್ದೆ. ಅಮ್ಮ ಫೋನ್ ಮಾಡಿದಾಗ ಅಮ್ಮ ಕೇಳಿದಳು, ಯಾವುದಾದರೂ ಹೊಸ ಕೆಲಸ ಸಿಕ್ಕಿತಾ ಅಂತ. ಇಲ್ಲ ಅಮ್ಮ ಅಂತ ಹೇಳಿದೆ. ಮತ್ತೆ ಇಷ್ಟೊಂದು ಖುಷಿಯಾಗಿದ್ದೀಯಾ, ಏನು ವಿಷಯ ಹೇಳು ಅಂತ ಕೇಳಿದರು. ಅದಕ್ಕೆ ನಾನು ವಿಷಯ ಕಂಪ್ಲೀಟ್ ಆದಾಗ ಹೇಳುತ್ತೇನೆ, ಈಗಲೇ ಹೇಳಿದರೆ ಅಪ್ಪನಿಗೆ ಹೇಳಿ ಆಗುವ ಕೆಲಸವನ್ನು ತಪ್ಪಿಸುತ್ತೀಯ. ನಾನು ಉದ್ಧಾರ ಆಗುವುದನ್ನು ನಿನ್ನ ಕೈಯಲ್ಲಿ ನೋಡಲು ಸಾಧ್ಯವಿಲ್ಲ ಅಲ್ಲವೇ? ಅದು ನನಗೆ ಗೊತ್ತು. ಅದಕ್ಕೆ ನಾನು ಏನು ಮಾಡಬೇಕು ಅದನ್ನೇ ಮಾಡುತ್ತೇನೆ ಅಂತ ವಿಚಿತ್ರವಾಗಿ ಮಾತನಾಡುತ್ತಿದ್ದೆ. ಅಮ್ಮ ಚೆನ್ನಾಗಿ ಬೈದಳು. ನೀನು ಚಿಕ್ಕವನು, ಎಲ್ಲಿ ತಪ್ಪು ದಾರಿ ಹಿಡಿದು ಬಿಡುತ್ತೀಯ ಅಂತ ನಾವು ಪದೇ ಪದೇ ನಿನಗೆ ಎಚ್ಚರ ನೀಡುವುದು. ಅಷ್ಟೇ ಹೊರತು ನಿನಗೆ ಕಷ್ಟವಾಗಲಿ ಅಂತ ಅಲ್ಲ. ಈ ವಯಸ್ಸು ತುಂಬ ಕ್ಲಿಷ್ಟಕರವಾದದ್ದು. ಈ ವಯಸ್ಸನ್ನು ದಾಟಿದ ಮೇಲೆ ನೀನು ಪರಿಪಕ್ವವಾಗುತ್ತೀಯ. ಈಗ ತುಂಬ ಹುಷಾರಾಗಿರಬೇಕು. ಇರುವುದು ಒಬ್ಬನೇ ಮಗ. ನಮ್ಮ ಸರ್ವಸ್ವ ನೀನು. ನಿನ್ನಿಂದಲೇ ಎಲ್ಲ. ಅಮ್ಮ ಎಮೋಷ್ನಲ್ ಆದಳು. ಅಮ್ಮ, ನಾನು ನಿನ್ನ ಮಗ, ಯಾವುದೇ ತಪ್ಪು ದಾರಿ ಹಿಡಿಯುವುದಿಲ್ಲ. ನೀನು ಧೈರ್ಯವಾಗಿರು ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ನಾನು ಅಮ್ಮನಿಗೆ ಸಣ್ಣ ಕ್ಲೂ ಕೊಡಬಾರದು. ಅವಳು ಎಷ್ಟು ಬೇಗ ಕಂಡು ಹಿಡಿದು ಬಿಡುತ್ತಾಳೆ. ಇಂದು ನಮ್ಮ ಆಫೀಸ್ಗೆ ಬಾಸ್ನ ಮಗಳು ಬಂದಿದ್ದಳು. ಅವಳ ಹೆಸರು ಪ್ರೀತಿ. ನೋಡಲು ತುಂಬ ಸುಂದರವಾಗಿದ್ದಳು.
ಶ್ರೀಮಂತಳು. ಎಷ್ಟು ಶ್ರೀಮಂತಳು ಅಂದರೆ ಅಷ್ಟೊಂದು ಶ್ರೀಮಂತಳು. ಆದರೆ ಅವರಿಗಿಂತ ನಾವೇ ತುಂಬ ಶ್ರೀಮಂತರು. ನನ್ನ ಅಪ್ಪ ಅಮ್ಮ ದುಡ್ಡು ಬಿಚ್ಚುತ್ತಿಲ್ಲ, ಇಂದಳ ನಾಳೆ ಕೊಡುತ್ತಾರೆ. ಪ್ರೀತಿ ಫೈನಲ್ ಇಯರ್ ಡಿಗ್ರಿ ಓದುತ್ತಿದ್ದಾಳೆ. ತುಂಬ ಸುಂದರವಾಗಿದ್ದಾಳೆ. ಎಷ್ಟು ಸುಂದರವಾಗಿ ಅಂದರೆ ಈಗ ತಾನೇ ಕೆಂಪು ಗುಲಾಬಿ ಅರಳುತ್ತಿದೆ ಆ ರೀತಿ ಇದ್ದಾಳೆ. ಅವಳು ಮಾತನಾಡುವುದು ಕೂಡ ತುಂಬ ಮೆತ್ತಗೆ ಮಾತನಾಡುತ್ತಾಳೆ. ಅವಳ ಧ್ವನಿ ಕೇಳಿಸುವುದಿಲ್ಲ. ಅವಳಷ್ಟು ಸುಂದರವಾದ ಹುಡುಗಿ ಪ್ರಪಂಚದಲ್ಲಿ ಇಲ್ಲ. ಮನಸ್ಸಿನಲ್ಲಿ ಅಮ್ಮನಿಗೆ ಹೇಳಿದೆ, ಅಮ್ಮ, ಇವಳೇ ನಿನ್ನ ಸೊಸೆ. ಪ್ರೀತಿಯನ್ನು ಪಟಾಯಿಸಲು ಪ್ರಯತ್ನ ಶುರು ಮಾಡಿದ್ದೆ. ನಮ್ಮ ಬಾಸ್ ಅಂದುಕೊಂಡಿದ್ದಾರೆ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಯಾರೋ ಓದಿಸಿದ್ದಾರೆ ಅಂತ. ಏಕೆಂದರೆ ಅಪ್ಪ ಅಮ್ಮ ಮೊದಲೇ ಹೇಳಿದ್ದರು, ನಮ್ಮ ಬಗ್ಗೆ ತುಂಬ ಜನರಿಗೆ ಗೊತ್ತು, ನಮ್ಮ ಮನೆತನದ ಬಗ್ಗೆ ನೀನು ಎಲ್ಲೂ ಕೂಡ ತುಂಬ ಹೆಸರನ್ನು ಬಳಸಿ ಕೆಲಸ ಗಿಟ್ಟಿಸಿಕೊಳ್ಳಬಾರದು ಅಂತ. ಆದ್ದರಿಂದ ನಾನು ಹೇಳಿರಲಿಲ್ಲ. ಇವರು ಕೂಡ, ಬಾಸ್ ಕೂಡ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ನಾನು ತುಂಬ ಒಳ್ಳೆಯ ಹುಡುಗ, ನೋಡಲು ಸುಂದರವಾಗಿದ್ದೇನೆ ಅಂತ. ಇಂದು ಸ್ವಲ್ಪ ಅವರಿಗೆ ಅರ್ಜೆಂಟ್ ಕೆಲಸವಿದ್ದಿದ್ದರಿಂದ ಪ್ರೀತಿಯನ್ನು ಮನೆಗೆ ಡ್ರಾಪ್ ಮಾಡು ಅಂತ ಹೇಳಿದರು. ಅವರ ಕಾರಿನ ಕೀಯನ್ನು ಕೊಟ್ಟರು. ನನಗೆ ಸ್ವಲ್ಪ ಭಯವಾಯಿತು. ಏನು ಹೆದರಿಕೊಳ್ಳಬೇಡ, ನಿನ್ನ ಮೇಲೆ ನಂಬಿಕೆ ಇದೆ, ಅದಕ್ಕೆ ಕೀ ಕೊಟ್ಟಿದ್ದು ಅಂತ ಅವರು ನಕ್ಕರು. ನಾನು ಪ್ರೀತಿಯನ್ನು ಕರೆದುಕೊಂಡು ಹೋಗಬೇಕಾದಾಗ ಅವಳು ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ. ಇರುವ ಸಮಯವನ್ನು ಚೆನ್ನಾಗಿ ಬಳಸಿಕೊಳ್ಳಬೇಕು ಅಂತ ಅವಳನ್ನು ಪದೇ ಪದೇ ಮಾತನಾಡಲು ಪ್ರೇರೇಪಿಸುತ್ತಿದ್ದೆ. ಆದರೆ ಅವಳು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡುತ್ತಿದ್ದಳು. ಇವಳು ಮಾತನಾಡುವುದು ಕಡಿಮೆ. ಫೀಲಿಂಗ್ಸ್ ಹೇಗೋ ಅಂತ ತಿಳಿದಿಲ್ಲ. ಕೊನೆಗೆ ಮುಂದೆಯಿಂದ ದೊಡ್ಡ ಕಾರ್ ಬಂತು. ನನಗೆ ತಿಳಿಯದೆ ಸಡನ್ನಾಗಿ ಬ್ರೇಕ್ ಹಾಕಿದೆ. ಕಾರ್ ಪಕ್ಕ ಹೋಯಿತು. ಯಾವುದೇ ಸಮಸ್ಯೆ ಆಗಿಲ್ಲ. ಆದರೆ ನನ್ನ ಮೇಲೆ ಪ್ರೀತಿ ಬಿದ್ದಳು ಅಷ್ಟೇ. ನಾನು ಸಡನ್ನಾಗಿ ಕಾರನ್ನು ಅಲ್ಲೇ ನಿಲ್ಲಿಸಿದೆ. ಇವಳು ಬಿದ್ದಿದ್ದ ಅರಿವು ನನಗೆ ಆಯಿತು. ಆದರೆ ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಅವಳು ನನ್ನ ಮೇಲೆ ಬಿದ್ದು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಭಯದಿಂದ ಆ ಸಮಯವನ್ನು ಚೆನ್ನಾಗಿ ಬಳಸಿಕೊಂಡು ನಾನು ಕೂಡ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಕಾರು ಫುಟ್ಪಾತ್ನಲ್ಲಿ ನಿಂತಿದೆ. ಯಾವುದೇ ಸಮಸ್ಯೆ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ಇವಳ ಜೊತೆ ಇದೇ ರೀತಿ ಕುಳಿತಿರಬಹುದು ಅಂತ ಅಂದುಕೊಂಡೆ. ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾಳೆ. ಅವಳ ರೇಷ್ಮೆಯ ಕೂದಲು ನನ್ನ ಮುಖಕ್ಕೆ ತಾಗುತ್ತಿದೆ. ಅವಳ ಸಂಪೂರ್ಣ ಮುಖ ನನ್ನ ಎದೆಯ ಮೇಲೆ ಇದೆ. ನಾನು ಅವಳನ್ನು ಈಗ ಹೇಗೆ ಬೇಕಾದರೂ ಬಳಸಿಕೊಳ್ಳಬಹುದು. ಅವಳ ದೇಹದ ಬಿಸಿ ನನ್ನ ದೇಹಕ್ಕೆ ಸಂಪೂರ್ಣವಾಗಿ ತಾಗುತ್ತಿದೆ. ನನ್ನ ಕೈಯಲ್ಲಿ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅಷ್ಟೊಂದು ಅವಳ ಜೊತೆ ಇನ್ವಾಲ್ವ್ ಆಗುತ್ತಿದ್ದೇನೆ. ಅವಳ ಕೂದಲ ಮೇಲೆ ಅವಳಿಗೇ ತಿಳಿಯದೆ ಮುತ್ತನ್ನು ಕೊಟ್ಟೆ. ಅವಳ ಮುಖ ಸಂಪೂರ್ಣವಾಗಿ ನನ್ನ ಎದೆಯಲ್ಲಿ ಹುದುಗಿಸಿದ್ದಾಳೆ. ನಂತರ ಅವಳ ತಲೆಯನ್ನು ನನ್ನ ಕೂದಲಿಂದ ಸವರುತ್ತಾ, ಪ್ರೀತಿ, ಏನೂ ಆಗಿಲ್ಲ, ಹೆದರಬೇಡ, ನಾನಿದ್ದೇನೆ, ನಾನಿರಬೇಕಾದಾಗ ನಿನಗೆ ಏನೂ ಆಗುವುದಿಲ್ಲ ಅಂತ ನಿಧಾನವಾಗಿ ಅವಳನ್ನು ಹೇಳಿಸಿದೆ. ಏಕೆಂದರೆ ಒಂದು ತಂದೆ ನಂಬಿಕೆಯಿಂದ ಅವರ ಮಗಳನ್ನು ನನ್ನ ಜೊತೆ ಕಳಿಸಿರಬೇಕಾದಾಗ ನಾನು ಅದಕ್ಕೆ ನ್ಯಾಯ ಕೊಡಬೇಕು. ಯಾವುದೇ ಕಾರಣಕ್ಕೂ ಅವಮಾನ ಮಾಡಬಾರದು. ಆ ತಂದೆಯ ನಂಬಿಕೆಗೆ, ಇವಳ ಭಯಕ್ಕೆ ಅಂತ ಅನಿಸಿ ಅವಳನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಅನಿಸಿತು. ಅದಕ್ಕಾಗಿ ಅವಳನ್ನು ಮೇಲೆ ಹೇಳಿಸಿದೆ. ಅವಳು ಸ್ವಲ್ಪ ಭಯದಿಂದ ಇದ್ದಳು. ನಾನು ಅವಳಿಗೆ ಕುಡಿಯಲು ನೀರನ್ನು ಕೊಟ್ಟೆ. ಮನೆಗೆ ಕರೆದುಕೊಂಡು ಹೋಗಿಬಿಟ್ಟೆ. ಅದರ ಮಧ್ಯೆ ಒಂದು ಕಾಫಿ ಶಾಪ್ ಇತ್ತು. ಅಲ್ಲಿ ಅವಳಿಗೆ ಇಷ್ಟವಾದ ಕಾಫಿ ಮತ್ತು ಸ್ನ್ಯಾಕ್ಸನ್ನು ಕೊಡಿಸಿದೆ. ಮೊದಲು ಬೇಡ ಅಂದರು, ನಂತರ ಗಬಗಬ ಅಂತ ತಿಂದಳು. ಅಷ್ಟು ಶ್ರೀಮಂತರ ಮಗಳು ಇಷ್ಟು ಚಿಕ್ಕ ಸ್ನ್ಯಾಕ್ಸ್ ಅನ್ನು ಇಷ್ಟು ಆಸೆಪಟ್ಟು ತಿನ್ನುತ್ತಾಳೆ ಅಂದರೆ ಅನಿಸಿತು. ಆದರೆ ಅವೆಲ್ಲ ಚಿಕ್ಕ ವಿಷಯ ಅಂತ ಸುಮ್ಮನಾಗಿ ಅವರ ಮನೆಯಲ್ಲಿ ಅವರ ಅಮ್ಮನಿಗೆ ಹೇಳಿ ಬಿಟ್ಟು ಬಂದೆ. ನಂತರ ಸರ್ಗೆ ಫೋನ್ ಮಾಡಿದ್ದೆ, ನಿಮ್ಮ ಮಗಳನ್ನು ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಸರ್ ಅಂತ. ದಿನಗಳು ಕಳೆದಂತೆ ಪ್ರೀತಿ ಆಫೀಸ್ಗೆ ಬರುವುದು ಜಾಸ್ತಿ ಆಯಿತು. ಅವಳು ಬಂದಾಗಲೆಲ್ಲ ನನ್ನ ಜೊತೆಯಲ್ಲಿ ಅವಳು ಮನೆಗೆ ಹೋಗುತ್ತಿದ್ದಿದ್ದು. ಮೊದಲು ಕಾಫಿಗೆ ಹೋಗುತ್ತಿದ್ದೆವು, ಈಗ ಟಿಫನ್, ಊಟ, ಪಾರ್ಕ್, ಪಿಕ್ಚರ್, ಈ ರೀತಿ ಸುತ್ತುತ್ತೇವೆ. ನನಗೆ ಬರುವ ಸಂಬಳ ಇವಳನ್ನು ತಿರುಗಿಸಲು ಸಾಧ್ಯವಾಗುತ್ತಿಲ್ಲ. ಅದನ್ನು ತಿಳಿದ ಪ್ರೀತಿ ಈಗ ಎಲ್ಲೇ ಹೋದರೂ ಅವಳೇ ಖರ್ಚನ್ನು ಮಾಡುತ್ತಾಳೆ. ಆದರೆ ಅವಳ ಜೊತೆ ನಾನಿರಬೇಕು. ಅವಳು ಹೇಳುವುದು, ನನ್ನ ಅಪ್ಪ ತುಂಬ ಸ್ಟ್ರಿಕ್ಟ್,
ನಿಮ್ಮ ಜೊತೆ ಇದ್ದಾಗ ನನಗೆ ಕಂಫರ್ಟ್ ಫೀಲ್ ಆಗುತ್ತದೆ ಅಂತ ಹೇಳಿದಳು. ನಮ್ಮಿಬ್ಬರ ಮಧ್ಯೆ ನಮಗೆ ತಿಳಿಯದೆ ನಿಜವಾದ ಪ್ರೀತಿ ಬಂತು. ನಾನು ದುಡ್ಡಿಗಾಗಿ ಅವಳನ್ನು ಪಟಾಯಿಸಲು ಇಷ್ಟಪಟ್ಟಿದ್ದೆ, ಆದರೆ ನಿಜವಾಗಲೂ ಅವಳ ಅಮಾಯಕತ್ವ ನನ್ನ ಮನಸ್ಸನ್ನು ಗೆದ್ದಿದೆ. ಇಬ್ಬರು ಪ್ರೀತಿ ಮಾಡುತ್ತಿದ್ದೇವೆ. ನಿನ್ನ ಅಪ್ಪ ಅಮ್ಮ ಮತ್ತು ನಿನ್ನ ಊರಿನ ಹಿರಿಯರನ್ನು ಕರೆದುಕೊಂಡು ಬಾ, ಹೆಣ್ಣನ್ನು ಕೇಳಲು ತುಂಬ ಖುಷಿಯಾಗಿ ಕೊಡುತ್ತೇನೆ ಅಂದಾಗ ನಾನು ಸರನ್ನು ತುಂಬ ಅನುಮಾನವಾಗಿ ನೋಡಿದೆ. ಸರ್ ಹೇಳುತ್ತಾರೆ, ನೀನು ಯಾರ ಮಗ ಅನ್ನೋದು ನನಗೆ ಗೊತ್ತು. ನೀನು ನನ್ನ ಬಾಲ್ಯದ ಗೆಳೆಯನ ಮಗ. ಆ ಸಲುಗೆಯಿಂದಲೇ ನಿನ್ನನ್ನು ಇವಳ ಜೊತೆ ಸೇರಲು ಬಿಟ್ಟಿದ್ದು, ಅನುರಾಗ ಉಂಟಾಗಲು ಬಿಟ್ಟಿದ್ದು ಅಂತ ಹೇಳಿದೆ. ಈ ವಿಷಯವನ್ನು ಮನೆಯಲ್ಲಿ ಹೇಳಿದಾಗ ಅಪ್ಪ ಯಾವುದೇ ಕಾರಣಕ್ಕೂ ಅವನ ಮಗಳನ್ನು ನಿನಗೆ ಮದುವೆ ಮಾಡಲು ಸಾಧ್ಯವಿಲ್ಲ. ಅವನಿಂದ ಅವರ ಮನೆಯವರಿಂದ ನಮ್ಮ ಮನೆಯವರು ತುಂಬ ಕಷ್ಟವನ್ನು ಒಂದು ಸಮಯದಲ್ಲಿ ಅನುಭವಿಸುತ್ತಾರೆ ಅಂತ ಅಪ್ಪ ಖಡಾಖಂಡಿತವಾಗಿ ಹೇಳಿದರು. ಅಮ್ಮ ಕೂಡ ಒಪ್ಪಿಲ್ಲ. ವಿಧಿಯಿಲ್ಲದೆ ನಾನು ಮತ್ತು ಪ್ರೀತಿ ಒಂದು ನಿರ್ಧಾರ ಮಾಡಿದೆವು. ಅದೇನೆಂದರೆ ದೇವಸ್ಥಾನದಲ್ಲಿ ಹೋಗಿ ಇಬ್ಬರು ಮದುವೆ ಆದೆವು. ಪ್ರೀತಿಯ ಅಪ್ಪ ಹೇಳಿಬಿಟ್ಟಿದ್ದರು, ನಿನ್ನ ಅಪ್ಪ ಬಂದು ನನ್ನ ಕಾಲನ್ನು ಹಿಡಿದುಕೊಂಡರೆ ಮಾತ್ರ ನನ್ನ ಮಗಳನ್ನು ಕೊಡುವುದು ಅಂತ. ಅಪ್ಪ ಮದುವೆಗೆ ಒಪ್ಪಿಲ್ಲ. ಇನ್ನು ಕಾಲು ಎಲ್ಲಿ ಹಿಡಿಯುತ್ತಾರೆ? ನನಗಾಗಿ ನನ್ನ ಅಪ್ಪ ಇವರ ಬಳಿ ಕಾಲು ಹಿಡಿಯುವುದು ಇಷ್ಟವಿಲ್ಲ. ಅದಕ್ಕಾಗಿ ನಾನು ತುಂಬ ಬೇಸರದಿಂದ ಪ್ರೀತಿಯ ಬಳಿ ಸಜೆಷನ್ ಕೇಳಿದಾಗ ಮುಂದೆ ಅವರು ನನ್ನ ಮಾವ, ಅವರು ಕೂಡ ಅಪ್ಪನ ರೀತಿ. ಅವರು ಬಂದು ನನ್ನ ಅಪ್ಪನ ಬಳಿ ಕಾಲು ಹಿಡಿಯುವುದು, ರಿಕ್ವೆಸ್ಟ್ ಮಾಡುವುದು ಬೇಡ, ನಾವಿಬ್ಬರು ಮದುವೆ ಆಗೋಣ ಅಂತ ಅವಳೇ ದಾರಿ ತೋರಿದ್ದು. ಅವಳು ಕೂಡ ಕೆಲಸಕ್ಕೆ ಹೋಗುತ್ತಿದ್ದಾಳೆ, ನಾನು ಕೂಡ ಕೆಲಸಕ್ಕೆ ಹೋಗುತ್ತೇನೆ. ಇಬ್ಬರು ದುಡಿದರೂ ಸಂಸಾರ ಸಾಕಬಹುದು ಅಂತ ಹೇಳಿದಾಗ ನನಗೂ ಧೈರ್ಯ ಬಂತು. ಇಬ್ಬರು ದೇವಸ್ಥಾನದಲ್ಲಿ ಮದುವೆ ಹೋಗಿ ಮನೆಗೆ ಬಂದಾಗ ನಮ್ಮ ಮನೆಯಲ್ಲಿ ಒಪ್ಪಲಿಲ್ಲ. ಇರುವ ಒಬ್ಬನೇ ಮಗ, ಕೊನೆಗೂ ತಪ್ಪು ಮಾಡಿದೆ ಅಂತ ಅಮ್ಮ ಕೆನ್ನೆಯ ಮೇಲೆ ಹೊಡೆದು ಮನೆಯಿಂದ ಹೊರಗೆ ಹಾಕಿದಳು. ಇಲ್ಲಿ ಪ್ರೀತಿಯ ಅಪ್ಪ ಅಮ್ಮ ಕೂಡ ಒಪ್ಪಿಲ್ಲ ನಮ್ಮ ಮದುವೆಯನ್ನು. ನಾನು ಪ್ರೀತಿಯ ಅಪ್ಪನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ಈಗ ಅವರ ಆಫೀಸ್ಗೆ ಹೋಗಲು ಸಾಧ್ಯವಿಲ್ಲ. ಅದಕ್ಕಾಗಿ ಗೆಳೆಯನ ಸಹಾಯದಿಂದ ಬೇರೆ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ನನಗೆ 50,000 ಸಂಬಳ, ಅವಳಿಗೆ 60,000 ಸಂಬಳ ಬರುತ್ತದೆ. ಬರುವ ಸಂಬಳದಲ್ಲಿ ನಾವು ನೆಮ್ಮದಿಯ ಬದುಕನ್ನು ಸಾಗಿಸುತ್ತಿದ್ದೇವೆ. ಒಂದೊಂದು ಸಲ ಅಪ್ಪ ಅಮ್ಮ ದೂರ ಇರುವುದೇ ಸರಿ ಅಂತ ಅನಿಸುತ್ತದೆ. ಅವರು ಹತ್ತಿರ ಇದ್ದರೆ ನಮಗೆ ತುಂಬ ನೋವು ಮಾಡುತ್ತಿದ್ದರೇನೋ. ಎಲ್ಲರೂ ತಮ್ಮ ತಮ್ಮ ಈಗೋವನ್ನು ಇಟ್ಟುಕೊಂಡಿದ್ದಾರೆ ಅಂತ ಇವಳು ಯೋಚಿಸುತ್ತಿದ್ದಳು. ಅವನು ಕೂಡ ಅದೇ ರೀತಿ ಯೋಚಿಸುತ್ತಿದ್ದ. ಇದರ ಮಧ್ಯೆ ಇಬ್ಬರಿಗೂ ಒಂದು ಮುದ್ದಾದ ಹೆಣ್ಣು ಮಗುವಾಯಿತು. ಆ ಮಗು ನೋಡಲು ಅವನ ಅಮ್ಮನ ರೀತಿಯೇ ಇತ್ತು. ಈಗ ಅವನಿಗೆ ಅಮ್ಮನ ನೆನಪು ತುಂಬ ಆಗುತ್ತಿದೆ. ತನ್ನ ಮಗಳು ತನ್ನ ಅಮ್ಮನ ರೀತಿ ಇದ್ದಾಳೆ. ಅವಳನ್ನು ಅಮ್ಮನಿಗೆ ತೋರಿಸುವ ಸಂಭ್ರಮದಲ್ಲಿ ನಾನಿದ್ದೆ. ಆದರೆ ಅಲ್ಲಿ ಏನಾಗುತ್ತದೆ ತಿಳಿಯುತ್ತಿಲ್ಲ. ಪ್ರೀತಿ ತುಂಬ ಸೆನ್ಸಿಟಿವ್ ಆಗಿದ್ದಾಳೆ. ಅವಳಿಗೆ ನನ್ನ ಅವಶ್ಯಕತೆ ಇದೆ. ಅಮ್ಮ ಅಥವಾ ಅತ್ತೆ ಏನಾದರೂ ಈಗ ಹತ್ತಿರ ಬಂದು ಅವಳಿಗೆ ನೋವಾಗುವ ರೀತಿ ಮಾತನಾಡಿದರೆ ಅಂತ ಭಯ. ಅವನು ಅವಳಿಗೆ 9 ತಿಂಗಳು ಬಾಣಂತನ ಮಾಡಿದ. ದುಡ್ಡಿಗೆ ಸ್ವಲ್ಪ ಕಷ್ಟವಾಯಿತು. ಆದರೆ ಪ್ರೀತಿ ತುಂಬ ಒಳ್ಳೆಯ ಹುಡುಗಿ. ಶ್ರೀಮಂತರ ಮನೆಯ ಹುಡುಗಿಯಾದರೂ ಖರ್ಚನ್ನು ಜಾಸ್ತಿ ಮಾಡುತ್ತಿರಲಿಲ್ಲ. ತನ್ನ ಗಂಡನಿಗೆ ಸಹಾಯ ಮಾಡುತ್ತಿದ್ದಳು. ಇತ್ತ ಇವನು ಕೂಡ ಅವಳಿಗೆ ಕಷ್ಟವಾಗಬಾರದು ಅಂತ ತುಂಬ ಕೇರ್ ಮಾಡುತ್ತಿದ್ದ. ಇದರ ಮಧ್ಯೆ ಮಗುವಿಗೆ 1 ವರ್ಷ ತುಂಬುವುದರಲ್ಲಿ ಇತ್ತು. ಆಗ ಅವನ ಆಸೆ ಭಯಂಕರವಾಯಿತು. ನನ್ನ ಅಪ್ಪ ಅಮ್ಮನಿಗೆ ಅವರ ಮೊಮ್ಮಗುವನ್ನು ತೋರಿಸಬೇಕು. ಅದು ಅವರ ಹಕ್ಕು. ಒಪ್ಪುವುದು ಬಿಡುವುದು ಅವರ ಧರ್ಮ. ಮಗುವನ್ನು ಕರೆದುಕೊಂಡು ಹೋಗೋಣ ಅಂದರೆ ಪ್ರೀತಿ ಬೇಸರ ಮಾಡಿಕೊಳ್ಳುತ್ತಾಳೆ. ನಾನು ಎತ್ತಿದ ಮಗು ನನ್ನನ್ನು ಬಿಟ್ಟು ಮಗುವನ್ನು ಮಾತ್ರ ಕರೆದುಕೊಂಡು ಹೋಗಿದ್ದಾರೆ, ಅಥವಾ ಅಪ್ಪ ಅಮ್ಮ ಒಪ್ಪಿಕೊಂಡರೆ ಮಗುವನ್ನು ಮಾತ್ರ ಒಪ್ಪಿಕೊಂಡಿದ್ದಾರೆ, ಮಗು ಎತ್ತ ತಾಯಿಯನ್ನು ಒಪ್ಪಿಕೊಂಡಿಲ್ಲ ಅಂತ ಅವಳು ಬೇಸರ ಮಾಡಿಕೊಳ್ಳುತ್ತಾಳೆ. ಇದ್ಯಾವುದರ ಗೋಜಿಗೆ ಏನೂ ಮಾಡಲು ಸಾಧ್ಯವಾಗದೆ ಪ್ರೀತಿಗೆ ಹೇಳದೆ, ನನಗೆ ಸ್ವಲ್ಪ ಕೆಲಸವೂ ಇದೆ, ಬೇರೆ ಊರಿನಲ್ಲಿ ನೀನು ಮತ್ತು ಮಗು ಇಬ್ಬರು ನನ್ನ ಗೆಳತಿ ಶೀಲಾಳ ಮನೆಯಲ್ಲಿ 2 ದಿನ ಇರಿ, ನಾನು ಕೆಲಸ ಮುಗಿಸಿಕೊಂಡು ಬೇಗ ಬಂದು ಬಿಡುತ್ತೇನೆ ಅಂತ ಅವಳ ಹಣೆಗೆ ಮುತ್ತು ಕೊಟ್ಟ. ನಂತರ ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಎಮೋಷ್ನಲ್ ಆದಳು. ನೀನು 2 ದಿನ ಆದರೆ ನನಗೆ ತುಂಬ ದಿನ ಅಂತ ಅನಿಸುತ್ತದೆ. ಎಲ್ಲರನ್ನು ಬಿಟ್ಟು ನಿನ್ನ ಹಿಂದೆ ಬಂದಿದ್ದೇನೆ. ನೀನು ನನಗೆ ಮೋಸ ಮಾಡಬಾರದು ಅಂತ ಅಳುತ್ತಿದ್ದಾಳೆ. ಅಷ್ಟೊಂದು ಸೆನ್ಸಿಟಿವ್ ಆಗಿದ್ದಾಳೆ. ಬಾಣಂತಿ ಆದ ಮೇಲೆ ಅವಳು ತುಂಬ ಎಮೋಷ್ನಲ್ ಆಗುತ್ತಾಳೆ.
ಇನ್ಸೆಕ್ಯೂರಿಟಿ ಅವಳಲ್ಲಿ ಜಾಸ್ತಿಯಾಗಿದೆ. ನಾನು ಅವಳನ್ನು ಉಚ್ಚಿ, ನಿನ್ನನ್ನು ಬಿಟ್ಟು ನಾನೆಲ್ಲಿ ಹೋಗಲಿ, ನನ್ನ ಸರ್ವಸ್ವ ನೀನು ಅಂತ ಅವಳ ತುಟಿಗೆ ದೀರ್ಘವಾಗಿ ಚುಂಬಿಸಿದೆ. ಅವಳು ನಗುತ್ತಾ, ಮಗಳು ಪಕ್ಕಾ ಇದ್ದರೂ ಕೂಡ ನಿಮ್ಮ ರೊಮ್ಯಾನ್ಸ್ಗೆ ಫುಲ್ ಸ್ಟಾಪ್ ಹಾಕುವುದಿಲ್ಲ ಅಂತ ದೂರ ತಳ್ಳಿದಳು. ಇದನ್ನು ನೋಡಿ ನನ್ನ ಮಗಳಿಗೆ ಏನು ಅರ್ಥವಾಯಿತೋ ತಿಳಿದಿಲ್ಲ. ಜೋರಾಗಿ ನಗುತ್ತಿದ್ದಾಳೆ. ನನಗೆ ನಿಜವಾಗಲೂ ಈಗ ನಾಚಿಕೆ ಆಯಿತು. ಅವಳನ್ನು ಮತ್ತು ಮಗಳನ್ನು ಶೀಲಾಳ ಮನೆಯಲ್ಲಿ ಬಿಟ್ಟು ಅವಳಿಗೆ ತುಂಬ ಡೀಟೇಲ್ ಆಗಿ, ತುಂಬ ಹುಷಾರಾಗಿ ನನ್ನ ಹೆಂಡತಿ ಮತ್ತು ಮಗಳನ್ನು ನೋಡಿಕೊಳ್ಳಲು ಹೇಳಿದೆ. ಅವಳು ಅದಕ್ಕೆ ಒಪ್ಪಿದಳು. ಅವಳು ನನ್ನನ್ನು, ನೀನು ನಿನ್ನ ಹೆಂಡತಿ ಮತ್ತು ಮಗುವಿನ ಬಗ್ಗೆ ಚಿಂತಿಸಬೇಡ, ಅವರಿಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಪ್ರಾಮಿಸ್ ಮಾಡಿ ನನ್ನನ್ನು ಊರಿಗೆ ಕಳಿಸಿದಳು. ಶೀಲಾ ನನ್ನ ಬಾಲ್ಯದ ಗೆಳತಿ, ನನಗಿರುವ ಒಬ್ಬಳೆ ಗೆಳತಿ. ಅವಳು ತುಂಬ ಒಳ್ಳೆಯವಳು. ಅದಕ್ಕಾಗಿ ಅವಳ ಮೇಲೆ ನಂಬಿಕೆ ಇದೆ. ನಂಬಿಕೆಯಿಂದ ನನ್ನ ಹೆಂಡತಿಯನ್ನು ಬಿಟ್ಟು ಬಂದೆ. ಮನಸ್ಸು ಬಡಿದುಕೊಳ್ಳುತ್ತಿದೆ. ಊರಿಗೆ ಬಂದಾಗ ಅಪ್ಪ ಹಾಸಿಗೆ ಹಿಡಿದಿದ್ದರು. ನನ್ನನ್ನು ನೋಡಿ ನಿಧಾನವಾಗಿ ಮೇಲೆ ಎದ್ದರು. ಅಮ್ಮ ಗಟ್ಟಿಯಾಗಿ ತಪ್ಪಿಕೊಂಡು ಅಳುತ್ತಿದ್ದಳು. ಒಂದು ಮಾತು ಮಾತನಾಡಿದೆ ಅಂತ ಕೋಪದಿಂದ ಹೊರಟು ಹೋದೆ. ನಮ್ಮ ಕಾಲು ಹಿಡಿದುಕೊಂಡಿದ್ದರೆ ನೀನು, ಅಮ್ಮ ಅದೇ ಹುಡುಗಿಯನ್ನು ಮದುವೆ ಆಗುತ್ತೇನೆ ಅಂದಿದ್ದರೆ ಇಡೀ 7 ಹಳ್ಳಿಗೆ ಊಟ ಹಾಕಿ ಮದುವೆ ಮಾಡುತ್ತಿದ್ದೆ ಅಂತ ಅಮ್ಮ ಚೆನ್ನಾಗಿ ಕೆನ್ನೆ ಮೇಲೆ ಹೊಡೆದಳು. ನೀನು ನಿಜವಾಗಲೂ ಆ ಹುಡುಗಿಯನ್ನು ಎಷ್ಟು ಪ್ರೀತಿ ಮಾಡುತ್ತಿದ್ದೀಯಾ ಅನ್ನುವುದು ಬೇಕಾಗಿತ್ತು. ಕೇವಲ ಆಕರ್ಷಣೆಯ ಅಥವಾ ಪ್ರೀತಿಯ ಅಂತ. ನಿನ್ನ ಅಮ್ಮ ಅಂತ ಅಮ್ಮ ಏನನ್ನೋ ಹೇಳಲು ಹೋಗಿ ಅಳುತ್ತಿದ್ದಾಳೆ. ಮನೆಯ ಹೊರಗೆ ಹೋಗಿ ಏನೋ ಹುಡುಕಾಟ ನಡೆಸುತ್ತಿದ್ದಾರೆ. ಏನಪ್ಪ ಅಂದರೆ, ನಮ್ಮ ಸೊಸೆಯಲ್ಲಿ ಮದುವೆಯಾಗಿ 2 ವರ್ಷವಾಗಿದೆ, ಮಗು ಏನಾದರೂ ಆಗಿದೆಯೇ ಅನ್ನುವ ಆಸೆಯಿಂದ ನೋಡಿದೆ ಅಂತ ಅಪ್ಪ ತುಂಬ ತಣ್ಣನೆಯ ಧ್ವನಿಯಲ್ಲಿ ಹೇಳಿದರು. ನಾನು ಅಪ್ಪ ಅಮ್ಮನ ಕಾಲುಗಳನ್ನು ಹಿಡಿದುಕೊಂಡು ಜೋರಾಗಿ ಅತ್ತೆ, ನಾನು ಮುಟ್ಟಾಳ, ನಿಮ್ಮನ್ನು ನೋವಿನಲ್ಲಿ ಇಟ್ಟೆ ಅಂತ. ನಾನೂ ಕೂಡ ನೋವಿನಿಂದ ಇದ್ದೆ. ಪ್ರತಿ ಕ್ಷಣ ನಿಮ್ಮನ್ನು ನೆನೆಸಿಕೊಳ್ಳುತ್ತಿದ್ದೆ. ಅಮ್ಮ, ನನ್ನನ್ನು ಕ್ಷಮಿಸು. ನಿಮಗೆ ಮೊಮ್ಮಗಳು ಹುಟ್ಟಿದ್ದಾಳೆ. ಮೊಮ್ಮಗಳು ನೋಡಲು ಅಮ್ಮ ನಿನ್ನ ರೀತಿ ಇದ್ದಾಳೆ. ಅವಳನ್ನು ನೋಡಿದಾಗಲೆಲ್ಲ ನನಗೆ ಭಯವಾಗುತ್ತಿತ್ತು. ನಿನಗೆ ಮಾಡಿದ ಮೋಸ ನೆನಪಾಗುತ್ತಿತ್ತು ಅಂತ ನಾನು ಜೋರಾಗಿ ಅಳಲು ಶುರು ಮಾಡಿದೆ. ನನ್ನ ಕಣ್ಣೀರಿಗೆ ಊರಿನ ಅಕ್ಕಪಕ್ಕದ ಮನೆಯ ಜನರು ಬಂದರು. ಎಲ್ಲರೂ ಸಂತೋಷದಿಂದ ಖುಷಿಪಟ್ಟರು. ಅಣ್ಣ ಬಂದಿದ್ದಾನೆ, ಇನ್ನು ಅಪ್ಪ ಅಮ್ಮ ಹುಷಾರಾಗಿ ಬಿಡುತ್ತಾರೆ. ಅತ್ತಿಗೆಯಲ್ಲಿ ನಮ್ಮ ಅತ್ತಿಗೆ ಅಂತ ಜೋರಾಗಿ ಕಿರುಚುತ್ತಿದ್ದಾರೆ. ಇಡೀ ಊರಿಗೆ ಊರೇ ನನ್ನ ಹೆಂಡತಿ ಮತ್ತು ಮಗುವಿಗಾಗಿ ಕಾಯುತ್ತಿದೆ. ನಾನೆಂತ ಮುಂಟಾಳ ಅಂತ ಅಂದುಕೊಂಡೆ. ಅಪ್ಪ ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳಿದೆ. ಆಗ ಅವರು, ಮಗುವನ್ನು ಕರೆದುಕೊಂಡು ಬಾ, ನಿನ್ನ ಹೆಂಡತಿಯನ್ನು ಕೂಡ, ಅವಳು ನಮ್ಮ ಮನೆಯ ಮಹಾಲಕ್ಷ್ಮಿ ಅಂದರು. ಬೆಳಗ್ಗೆ ಕರೆದುಕೊಂಡು ಬಾ ಅಂತ ಹೇಳಿದರು. ಆದರೆ ನನ್ನ ಕೈಯಲ್ಲಿ ಇರಲು ಸಾಧ್ಯವಾಗಲಿಲ್ಲ. ಈ ಖುಷಿಯ ವಿಷಯವನ್ನು ನನ್ನ ಹೆಂಡತಿಗೆ ಹೇಳಬೇಕು ಅಂತ ಫೋನ್ ಮಾಡಿದರೆ ಅವಳ ಫೋನ್ ಸ್ವಿಚ್ ಆಫ್ ಬಂತು. ನಂತರ ಶೀಲಾಗೆ ಮಾಡಿದೆ. ಶೀಲಾ, ನಾನು ನೈಟ್ ಡ್ಯೂಟಿಯಲ್ಲಿ ಇದ್ದೇನೆ. ಮನೆಯಲ್ಲಿ ಅವರಿಬ್ಬರು ಮಲಗಿದ್ದರು. ಆನಂತರ ನಾನು ಬಂದೆ. ನಿನ್ನ ಮಗಳು ಗಲಾಟೆ ಮಾಡುತ್ತಿದ್ದಳು, ಅದಕ್ಕೆ ಫೋನನ್ನು ಸ್ವಿಚ್ ಆಫ್ ಮಾಡಿರಬಹುದು ಅಂತ ಶೀಲಾ ಹೇಳಿದಾಗ ಸ್ವಲ್ಪ ಸಮಾಧಾನವಾಯಿತು. ಆದರೂ ಶೀಲಾ ನೈಟ್ ಡ್ಯೂಟಿಗೆ ಹೋಗಿದ್ದಾಳೆ. ಮನೆಯಲ್ಲಿ ನನ್ನ ಹೆಂಡತಿ ಹೇಗಿರುತ್ತಾಳೋ ಅನ್ನುವ ಭಯದಿಂದ ನಾನು ಅಮ್ಮನಿಗೆ ಹೇಳಿ ಪೇಟೆಗೆ ಹೊರಟೆ. ಹೋಗುವವರೆಗೂ ನನಗೆ ತುಂಬ ಖುಷಿಯಲ್ಲಿ ಕುಣಿಯಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಯ ಹೆಂಡತಿಗೆ ನನ್ನ ಮನೆಯಲ್ಲಿ ಸ್ಥಾನ ಸಿಕ್ಕಿದೆ. ಅವಳಿಗೆ ಸೊಸೆಯಾಗಿ ಸಿಗಬೇಕಾದ ಗೌರವ ಸಿಗುತ್ತದೆ. ಆ ಖುಷಿ ಅತಿಯಾಗಿದೆ. ನನಗೆ, ನನ್ನ ಮಗುಗೆ ಅಜ್ಜಿ ತಾತ ಸಿಕ್ಕಿದ್ದಾರೆ. ಶೀಲಾಳ ಮನೆಗೆ ಹೋದಾಗ ಕೆಲಸದವರು ಬಾಗಿಲು ತೆಗೆದರು. ಆದರೆ ರೂಮಿಗೆ ಹೋದಾಗ ನನ್ನ ಹೆಂಡತಿ ಇರಲಿಲ್ಲ. ಮಗು ಜೋರಾಗಿ ಅಳುತ್ತಿತ್ತು. ಕೆಲಸದವರು ಅಮ್ಮ ಅವರು ಮಲಗಿದ್ದರು, ಎಲ್ಲಿ ಹೋದರೂ ತಿಳಿದಿಲ್ಲ ಅಂತ ಹೇಳಿದರು. ನಾನು ಮೇಲೆಲ್ಲ ಹೋಗಿ ಹುಡುಕಾಟ ನಡೆಸಿದೆ. ಆಗ ಮೇಲಿನ ರೂಮಿನಲ್ಲಿ, ಅಂದರೆ ಶೀಲಾಳ ರೂಮಿನಲ್ಲಿ ಯಾವುದೋ ಒಂದು ಹೆಣ್ಣಿನ ಧ್ವನಿ ಕೇಳಿಸಿತು. ಶೀಲಾ ನೈಟ್ ಡ್ಯೂಟಿಗೆ ಹೋಗಿದ್ದಾಳೆ, ಇಲ್ಲಿ ಯಾರು ಅಂತ ಕಿಟಕಿಯಿಂದ ನೋಡಲು ಪ್ರಯತ್ನಿಸಿದೆ. ಆದರೆ ಒಂದು ಹೆಣ್ಣಿನ ಧ್ವನಿ ಅರ್ಧಂಬರ್ಧ ಕೇಳಿಸುತ್ತಿತ್ತು. ನನ್ನ ಗಂಡ ಬರುವುದರ ಒಳಗೆ ನನ್ನ ದೇಹವನ್ನು ಹಿಂಡಿ ಹಿಪ್ಪೆ ಮಾಡು, ಏನು ಬೇಕು ಎಲ್ಲವನ್ನು ತೆಗೆದುಕೋ, ಹಾಲು ಕುಡಿಯುತ್ತೀಯಾ, ಸೊಂಟವನ್ನು ಗೆಲ್ಲುತ್ತೀಯಾ ಅಂತ ಹೇಳುತ್ತಿದ್ದಾಳೆ. ಅವನು ಅವಳ ಹೊಟ್ಟೆ ಮೇಲೆ ಎಣ್ಣೆಯನ್ನು ಹಾಕಿ ಆಟವಾಡುತ್ತಿದ್ದಾನೆ. ಚೆನ್ನಾಗಿ ಅವಳ ದೇಹವನ್ನು ಮಸಾಜ್ ಮಾಡುತ್ತಿದ್ದಾನೆ. ಅವನು ಬೇರೆ ಯಾರೂ ಅಲ್ಲ,
ಶೀಲಾಳ ಗಂಡ ಅವಳ ಎದೆಗಳನ್ನು ಎಣ್ಣೆಯ ಸಹಾಯದಿಂದ ಮಸಾಜ್ ಮಾಡುತ್ತಿದ್ದಾನೆ. ಅವಳ ಎದೆಗಳು ಒಂದೇ ಕ್ಷಣಕ್ಕೆ ದಪ್ಪಗೆ ಆಯಿತು. ನಂತರ ಅದನ್ನು ಅವನ ಹಲ್ಲುಗಳಿಂದ ಚಿಪ್ಪುತ್ತಿದ್ದಾನೆ. ಅವಳು ಕಿರುಚುತ್ತಿದ್ದಾಳೆ. ಅವಳ ಧ್ವನಿ ಆ ಧ್ವನಿ ಕೇಳಿದಂತೆ ಅನಿಸುತ್ತಿದೆ ಎಲ್ಲೋ. ಅದಕ್ಕಿಂತ ಹೆಚ್ಚಾಗಿ ಶೀಲಾಳ ಗಂಡ ಶೀಲಾಳಿಗೆ ಮೋಸ ಮಾಡುತ್ತಿದ್ದಾನೆ. ಹೇಳಲೇಬೇಕು ಅನ್ನುವ ಆತುರವಿತ್ತು. ಆದರೆ ನನ್ನ ಮಗಳು ಈಗಲೂ ಅಳುತ್ತಿದ್ದಾಳೆ ಅಂತ ಕೆಲಸದ ಹುಡುಗ ಬಂದು ಹೇಳುತ್ತಾನೆ. ಅಮ್ಮ, ಅವರು ಇನ್ನೂ ಬಂದಿಲ್ಲ, ಎಲ್ಲಿ ಹೋದರೂ ತಿಳಿದಿಲ್ಲ ಅಂತ. ಆಗ ಪುನಃ ಶೀಲಾಳ ರೂಮಿಗೆ ಹೋದೆ. ಆ ಧ್ವನಿಯನ್ನು ಕೇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಸರಿಯಾಗಿ ಅಲ್ಲಿ ಏನೂ ಕಾಣುತ್ತಿಲ್ಲ. ಆಗಲೇ ಸ್ವಲ್ಪ ಸ್ವಲ್ಪ ಎಲ್ಲ ಕಾಣಿಸುತ್ತಿತ್ತು. ಈಗ ಸ್ಕ್ರೀನ್ ಹಾಕಿದ್ದಾರೆ. ಆದರೆ ಆ ಧ್ವನಿ ನನ್ನ ಹೆಂಡತಿ ಪ್ರೀತಿಯ ಧ್ವನಿಯ ರೀತಿ ಕೇಳಿಸಿತು. ಅಲ್ಲೇ ಭಯದಿಂದ ಕೆಳಗೆ ಕುಸಿದೆ. ನನ್ನ ಉಸಿರು ನಿಂತು ಹೋಗುವುದರಲ್ಲಿತ್ತು. ನನ್ನ ಪ್ರೀತಿಯ ಹೆಂಡತಿ ಒಂದೇ ಒಂದು ದಿನ ಗೆಳತಿಯ ಮನೆಯಲ್ಲಿ ಬಿಟ್ಟಿದ್ದಕ್ಕೆ ಅವಳ ಗಂಡನ ಜೊತೆ ಚಕ್ಕಂದ ಹಾಡುತ್ತಿದ್ದಾಳೆ ಅಂತ ಅನಿಸಿತು. ಎದೆ ಹೊಡೆದುಕೊಂಡು ಅಳುತ್ತಿದ್ದೇನೆ. ಅಪ್ಪ ಅಮ್ಮನಿಗೆ ಏನು ಹೇಳಲಿ? ನನ್ನ ಹಸು ಕಂದಮ್ಮನಿಗೆ ನಿನ್ನ ಅಮ್ಮ ನನಗೆ ಮೋಸ ಮಾಡಿದಳು ಅಂತ. ಆಗಲೂ ಕೂಡ ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ ಪ್ರೀತಿ. ಈಗಲೂ ಬಂದರೂ ಕೂಡ ನಾನು ಅವಳನ್ನು ಒಪ್ಪಿಕೊಳ್ಳುತ್ತೇನೆ. ಅವಳು ಯಾರ ಜೊತೆ ಮಲಗಿದರೂ ನನಗೆ ಅದು ಎಫೆಕ್ಟ್ ಆಗುವುದಿಲ್ಲ. ಅವಳು ನನ್ನ ಹೆಂಡತಿ ಅಷ್ಟೆ. ಶೀಲಾ ತುಂಬ ಒಳ್ಳೆಯವಳು. ನನ್ನ ಹೆಂಡತಿ ಒಂದು ದಿನ ಇದ್ದಿದ್ದಕ್ಕೆ ಶೀಲಾಳ ಬದುಕಿಗೆ ಮೋಸ ಮಾಡಿದ್ದಾಳೆ ಅನ್ನುವ ದುಃಖ ಜಾಸ್ತಿ ಆಯಿತು. ಹಿಂದೆಯಿಂದ ಬಂದು ಯಾರೋ ನನ್ನನ್ನು ಗಟ್ಟಿಯಾಗಿ ತಂಬಿಕೊಂಡರು. ಭಯದಿಂದ ನೋಡಿದಾಗ ಅದು ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಪ್ರೀತಿ. ನೀನು ಇಲ್ಲಿ ಇದ್ದರೆ ಆ ರೂಮಿನಲ್ಲಿ ಯಾರು ಅಂತ ಕೇಳಿದೆ. ಆಗ ಅವಳು ಏನು ಅಂತ ಕೇಳಿದಳು. ನಾನು ಏನೂ ಮಾತನಾಡದೆ ಅವಳನ್ನು ಕೆಳಗೆ ಕರೆದುಕೊಂಡು ಹೋದೆ. ಅಂದರೆ ಏನೂ ಇಲ್ಲ, ಮಗು ಅಳುತ್ತಿದೆ, ಸಮಾಧಾನ ಮಾಡು, ಸ್ವಲ್ಪ ಹೊತ್ತು ಬರುತ್ತೇನೆ ಅಂತ ಮೇಲೆ ಹೋದೆ. ಸ್ವಲ್ಪ ಹೊತ್ತು ಆ ರೂಮಿನ ಹೊರಗೆ ಕುಳಿತೆ. ಒಂದು ಅರ್ಧ ಗಂಟೆಯ ಬಳಿಕ ಒಂದು ಸುಂದರ ಹೆಂಗಸು ಹೊರಬಂದಳು. ಶೀಲಾಳ ಗಂಡ ಆಗಲೂ ಅವಳನ್ನು ಬಿಡುತ್ತಿಲ್ಲ. ಅವಳಿಗೆ ಮುತ್ತನ್ನು ಕೊಟ್ಟು ಕಳಿಸಿದ. ಅದು ಶೀಲಾಳ ಅಡುಗೆ ಮಾಡುವ ಗಂಡಸಿನ ಹೆಂಡತಿ. ಇಂದು ಅವನಿಗೆ ಹುಷಾರಿಲ್ಲ ಅಂತ ರಜಾ ಹಾಕಿದ್ದ ಕೆಲಸಕ್ಕೆ. ಅದರ ಬದಲು ಹೆಂಡತಿಯನ್ನು ಕಳಿಸಿದ್ದ. ಹೆಂಡತಿ ನೋಡಿದರೆ ಶೀಲಾಳ ಗಂಡನ ಜೊತೆ ಚಕ್ಕಂದ ಹಾಡುತ್ತಿದ್ದಾಳೆ. ಶೀಲಾಳಿಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸಿದೆ. ಆಗ ಶೀಲಾ ಹೇಳಿದಳು, ಅದೇನಾ, ಅದೆಲ್ಲ ನನಗೆ ಗೊತ್ತು. ಪ್ರತಿದಿನ ರಾತ್ರಿ ನಾನಿರಬೇಕು. ಅದು ಸಾಧ್ಯವಾಗದೇ ಇದ್ದಾಗ ಅವನು ಹೊರಗೆ ಹೋಗಿ ಬೇರೆ ಹೆಂಗಸರ ಜೊತೆ ರಾದ್ದಾಂತ ಮಾಡಿಕೊಳ್ಳುತ್ತಿದ್ದ. ಆಗ ತುಂಬ ಕಷ್ಟವಾಗುತ್ತಿತ್ತು. ನಾನು ನನ್ನ ಕೆಲಸವನ್ನು ಬಿಡಬೇಕು ಅಂತ ನಿರ್ಧರಿಸಿದೆ. ಆದರೆ ಅದು ಸಾಧ್ಯವಾಗಿಲ್ಲ. ಅಷ್ಟರಲ್ಲಿ ನನ್ನ ಗಂಡ ನಮ್ಮ ಮನೆಯ ಕೆಲಸದವನ ಹೆಂಡತಿಯ ಜೊತೆ ಚಕ್ಕಂದ ಆಡಲು ಆರಂಭಿಸಿದ. ಆಗ ಅಡುಗೆಯವನು ಅವಳನ್ನು ಬಿಟ್ಟು ಬಿಟ್ಟು ಬೇರೆ ಮದುವೆ ಆದ. ಆದರೆ ಆ ವಿಷಯ ನನ್ನ ಗಂಡನಿಗೆ ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಾದರೆ ಹಗಲು ರಾತ್ರಿ ಅವಳ ದೇಹವನ್ನು ಛಿದ್ರ ಮಾಡಿಬಿಡುತ್ತಾನೆ. ಅದಕ್ಕಾಗಿ ಅವಳು ಗಂಡ ಕಾಯುತ್ತಾನೆ, ಗಂಡ ಬರುತ್ತಾನೆ ಅಂತ ಹೇಳಿದರೆ ನನ್ನ ಗಂಡ ಸ್ವಲ್ಪ ಬೇಗ ಬಿಡುತ್ತಾನೆ ಅಂತ ಹೇಳುತ್ತಾಳೆ. ನನ್ನ ಗಂಡನ ಮತ್ತು ನನ್ನ ನಡುವೆ ಯಾವುದೇ ಸಂಬಂಧವಿಲ್ಲ. ಮಕ್ಕಳಿಗಾಗಿ ಇಬ್ಬರು ಜೊತೆಯಲ್ಲಿ ಇರುವುದು ಅಷ್ಟೆ. ನನ್ನ ಮಕ್ಕಳಿಬ್ಬರು ರೆಸಿಡೆನ್ಸಿಯಲ್ ಸ್ಕೂಲಿನಲ್ಲಿ ಇದ್ದಾರೆ. ಅವರು ರಜಕ್ಕೆ ಬಂದಾಗ ನನ್ನ ಗಂಡನನ್ನು ಕೆಲಸದವಳ ಮನೆಗೆ ಕಳಿಸಿಬಿಡುತ್ತೇನೆ ಅಂತ ಶೀಲಾ ಅತ್ತಳು. ಗಂಡನನ್ನು ಬಿಟ್ಟು ನೀನು ಹೊರಗೆ ಬಂದು ಬಿಡು ಅಂದರೆ ನನ್ನ ಮಕ್ಕಳಿಗೆ ಅವರ ಅಪ್ಪ ಅಂದರೆ ತುಂಬ ಪ್ರೀತಿ. ನನ್ನ ಅತ್ತೆ ಮಾವ ನನ್ನ ಬಳಿ ಮಾತು ತೆಗೆದುಕೊಂಡಿದ್ದಾರೆ. ತಮ್ಮ ಅವಿವೇಕಿ ಆದ ಮಗನನ್ನು ನೋಡಿಕೊಳ್ಳಬೇಕು. ನೋಡಿಕೊಂಡರೆ ಮಾತ್ರ ಎಲ್ಲ ಆಸ್ತಿ, ಇಲ್ಲವಾದರೆ ಅನಾಥಾಶ್ರಮಕ್ಕೆ ಅಂತ. ನನ್ನ ಗಂಡ ಆ ಆಸ್ತಿಯನ್ನು ಯಾರಿಗೂ ವರ್ಗಾಯಿಸಲು ಸಾಧ್ಯವಿಲ್ಲ. ಕೇವಲ ನನ್ನ ಮಕ್ಕಳಿಗೆ ಮಾತ್ರ. ನನ್ನ ಗಂಡ ಕೂತು ತಿನ್ನಬಹುದು, ಆದರೆ ಅದನ್ನು ಮಾರಲು ಹಕ್ಕಿಲ್ಲ. ಇದೆಲ್ಲ ಮಾಡಿ ಹೋಗಿದ್ದಾರೆ. ಈಗ ಈ ಸಾಮ್ರಾಜ್ಯವನ್ನು ಬಿಟ್ಟು ಹೋದರೆ ನನ್ನ ಮಕ್ಕಳಿಗೆ ಅನ್ಯಾಯ ಮಾಡುತ್ತೇನೋ ಅನ್ನುವ ಭಯ. ಅವರ ಅಜ್ಜಿ ತಾತ ಕೊಟ್ಟಿರುವ ಹಕ್ಕನ್ನು ಹೇಗೆ ಬಿಟ್ಟುಕೊಡಲಿ ಅಂತ ಶೀಲಾ ಅಳುತ್ತಿದ್ದಾಳೆ. ಅವಳಿಗೆ ಹೇಗೆ ಸಮಾಧಾನ ಮಾಡಲಿ ತಿಳಿಯುತ್ತಿಲ್ಲ. ನಂತರ ಅವಳು ನನಗೆ ಅರ್ಜೆಂಟ್ ಕಾಲ್ ಬಂತು ಅಂತ ಕಣ್ಣೀರು ಒರೆಸಿಕೊಂಡು ಹೊರಟು ಹೋದಳು. ನಾನು ಕೆಳಗೆ ಬಂದಾಗ ನನ್ನ ಹೆಂಡತಿ ಮಗುವನ್ನು ಮಲಗಿಸಿ ನನಗಾಗಿ ಕಾಯುತ್ತಿದ್ದಳು. ನೀನು ಎಲ್ಲಿ ಹೋಗಿದ್ದೆ? ಮಗಳು ಅಳುತ್ತಿದ್ದಳು ಅಂದಾಗ ಅವಳಿಗೆ ಸಿರಪ್ ಮರೆತು ಬಿಟ್ಟಿದ್ದೆ, ಮನೆಯಿಂದ ತರುವುದು. ಅದನ್ನು ತರಲು ಮನೆಗೆ ಹೋಗಿದ್ದೆ.
ಮೆಡಿಕಲ್ ಸ್ಟೋರಲ್ಲಿ ಕೇಳಿದಾಗ ಆ ಸಿರಪ್ ಯಾವ ಕಂಪನಿ ಸಿರಪ್ ಅನ್ನುವುದು ಮರೆತು ಹೋಗಿತ್ತು. ಅದಕ್ಕಾಗಿ ಹೋಗಿದ್ದೆ. ಲೈಟಾಗಿ ಜ್ವರ ಇತ್ತು, ಅದರ ಸಿರಪ್. ಈಗ ಆರಾಮವಾಗಿ ಮಲಗಿದ್ದಾಳೆ. ಸಿರಪ್ ಕುಡಿದು ನಮ್ಮ ಮುದ್ದು ರಾಜಕುಮಾರಿ. ಅವಳು ನನ್ನ ಮಗಳ ಹಣೆಗೆ ಮುತ್ತನ್ನು ಕೊಟ್ಟಳು. ನಾನು ಭಯಪಟ್ಟಿದ್ದೆ ನೀನು ಎಲ್ಲೂ ಹೊರಟು ಹೋದೆ ಅಂತ. ನನ್ನ ಹೆಂಡತಿ ಕೇಳಿದಳು ಹೋದ ವಿಷಯ ಏನಾಯಿತು ಅಂತ. ನಾನು ಅವಳಿಗೆ ಹೇಳಿದೆ ಯಾವುದೇ ವಿಷಯದ ಮೇಲೆ ಹೋಗುತ್ತೇನೆ ಅಂತ, ಸರ್ಪ್ರೈಸ್ ಅಂತ. ಬೆಳಿಗ್ಗೆ ಹೋಗೋಣ, ಆಗ ನಿನಗೆ ತಿಳಿಯುತ್ತದೆ ಅಂತ ಅವಳಿಗೆ ಹೇಳಿದೆ. ಬೆಳಿಗ್ಗೆ ಬೇಗ ಎದ್ದು ಅವಳನ್ನು ರೆಡಿ ಮಾಡಿ ನಾನು ಊರಿಗೆ ಅವಳನ್ನು ಮಗುವಿನ ಜೊತೆ ಕರೆದುಕೊಂಡು ಹೋದೆ. ದಾರಿ ಮಧ್ಯೆ ಅವಳು ಕೇಳುತ್ತಿದ್ದಾಳೆ, ಇದು ನಿಮ್ಮ ಊರು, ಏನಾದರೂ ಸಮಸ್ಯೆ ಆದರೆ, ನಿಮ್ಮ ಅಪ್ಪ ಅಮ್ಮ ದೊಡ್ಡ ಪಟೇಲರು ನಮ್ಮ ಮಗುವಿಗೆ ತೊಂದರೆ ಮಾಡಿದರೆ? ಅವಳು ಅಳುತ್ತಿದ್ದಾಳೆ. ನಮ್ಮ ಮನೆಯ ಬಳಿ ಹೋದಾಗ ಮನೆಗೆ ತಳಿರು ತೋರಣ ಕಟ್ಟಿದ್ದಾರೆ, ಲೈಟಿಂದ ಮತ್ತು ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಮದುವೆಗೆ ರೆಡಿಯಾಗಿರುವಂತೆ ಇದೆ. ಹೊಸ ಮನೆಯ ಗೃಹಪ್ರವೇಶದ ರೀತಿ ಇದೆ. ಅಷ್ಟೇ ಅಲ್ಲ, ನನ್ನ ಅಮ್ಮ 5 ಜನ ಮುತ್ತೈದೆಯರ ಜೊತೆ ನನ್ನ ಮತ್ತು ನನ್ನ ಪ್ರೀತಿಯ ಹೆಂಡತಿ ಮಗುವಿಗೆ ಆರತಿ ಎತ್ತುತ್ತಿದ್ದಾಳೆ. ನನ್ನ ಹೆಂಡತಿಗೆ ಆಶ್ಚರ್ಯ. ಇದನ್ನೆಲ್ಲ ನೋಡಿ ಅವಳಿಗೆ ಏನೂ ಅರ್ಥವಾಗುತ್ತಿಲ್ಲ. ಆಗ ನನ್ನ ಅಮ್ಮ ನನ್ನ ಹೆಂಡತಿಗೆ ಕೈ ಮುಗಿದಳು. ಕ್ಷಮಿಸು ಮಗು, ನನಗೆ ಹೆಣ್ಣು ಮಕ್ಕಳಿಲ್ಲ, ನೀನೇ ಹೆಣ್ಣು ಮಗಳು. ಇನ್ನೆಂದು ನಿಮ್ಮನ್ನು ದೂರ ಕಳಿಸುವುದಿಲ್ಲ, ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಒಂದೇ ಒಂದು ಅವಕಾಶ ಕೊಡು ಅಂತ ನನ್ನ ಅಪ್ಪ ಅಮ್ಮ ಅವಳಿಗೆ ಕೈ ಮುಗಿದರು. ಇವಳು ಅವರಿಬ್ಬರ ಕಾಲಿಗೆ ಬಿದ್ದು ನನ್ನ ತಪ್ಪು, ನನ್ನನ್ನು ಕ್ಷಮಿಸಿ ಅಂತ ಕೇಳಿದಳು. ಅಷ್ಟರಲ್ಲಿ ಒಂದು ದೊಡ್ಡ ಕಾರು ಬಂತು. ಅದರಲ್ಲಿ ನನ್ನ ಹೆಂಡತಿ ಪ್ರೀತಿಯ ಅಪ್ಪ ಅಮ್ಮ, ಅವರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಬಂದಿದ್ದರು. ಅವರು ಕೂಡ ಕ್ಷಮೆ ಕೇಳಿದರು. ನಾನು ನಿಮ್ಮನ್ನು ತುಂಬ ಹುಡುಕಿದೆ ಅಂತ ಪ್ರೀತಿಯ ಅಪ್ಪ ಹೇಳಿದರು. ಈಗ ಹಳೆ ವಿಷಯ ಬೇಡ, ನಾವೆಲ್ಲ ಬೀಗರು ಅಂತ ಅಪ್ಪ ಮತ್ತು ಪ್ರೀತಿಯ ಅಪ್ಪ ಇಬ್ಬರು ಕೂಡ ತಬ್ಬಿಕೊಂಡರು. ನನ್ನ ಬದುಕಿನ ನೋವಿನ ದಿನಗಳು ಮುಗಿದು ಹೋಗಿತ್ತು. ಇನ್ನೆಂದು ಸುಂದರ ಕ್ಷಣಗಳು, ದಿನಗಳು. ನನ್ನ ಮಗಳು ಹುಟ್ಟಿದ ಮೇಲೆ ನನ್ನ ಬದುಕು ಬದಲಾಯಿತು. ನನ್ನ ಹೆಂಡತಿ ಪ್ರೀತಿ ಮತ್ತು ನನ್ನ ಸಂಬಂಧ ಗಟ್ಟಿಯಾಯಿತು. ಈಗ ನನ್ನ ಮನೆಯ, ನನ್ನ ಮನಸ್ಸಿನ ರಾಣಿ ನನ್ನ ಹೆಂಡತಿ ಪ್ರೀತಿ. ಅಮ್ಮ ಅವಳನ್ನು ನನಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ನನ್ನ ಮಗಳು ತಾತನ ರಾಜಕುಮಾರಿ. ಇನ್ನೂ ಕೂಡ ಇದೆಲ್ಲ ಕನಸೇನೋ ಅಂತ ಅನಿಸುತ್ತಿದೆ. ಅಷ್ಟೊಂದು ಸುಂದರವಾಗಿದೆ ನನ್ನ ಬದುಕು, ನನ್ನ ಸಂಸಾರ. ನಾನು ಅದೃಷ್ಟವಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.